ಇನ್ನು ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಧರ್ಮಸ್ಥಳದ ಮೊರೆ ಹೋಗುವ ವಿಚಾರದ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ. ಇದು ರಾಜಕೀಯ ಅಪಚಾರಕ್ಕೆ ಧರ್ಮಸ್ಥಳದನ್ನ ಎಳೆದು ತರಬಾರದು ಅಂತಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್. ಟಿವಿನ ಜೊತೆ ಮಾತನಾಡ್ತಾ ಈ ರಿಯಾಕ್ಷನ್ ಮಾಡಿದ್ದಾರೆ. ಧರ್ಮಸ್ಥಳದಲ್ಲೂ ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿಬಿಟ್ರೆ ಅದು ಪುಣ್ಯಕ್ಷೇತ್ರದ ಮೇಲೆ ಅಪಚಾರ ಮಾಡಿದಂತಾಗತ್ತೆ. ಇದರಲ್ಲಿ ಧರ್ಮಸ್ಥಳವನ್ನ ಎಳೆತರದು ಸರಿಯಲ್ಲ ಎನ್ನುವ ಅಭಿಪ್ರಾಯವನ್ನ ಸುರೇಶ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ ಶಾಸಕರನ್ನ, ಕೇಳೋಣ ಬನ್ನಿ. ಸರಿಗ ಪರಿಷತ್ ಚುನಾವಣೆ ಅಡ್ಡ ಮತದಾನದ ಬೆನ್ನಲ್ಲೇ ಆನೆ ಪ್ರಮಾಣದ ಚರ್ಚೆ ಅದರಲ್ಲೂ ಕೂಡ ಬಿಜೆಪಿಲಿ ಜೋರಾಗಿದೆ. ನಿನ್ನೆ ನಾನು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜೇಂದ್ರ ಅವ್ರದ್ದು ಒಂದು ಹೇಳಿಕೆ ನೋಡಿದೆ. ಭಾಳ ನಮಗೆ ಬೇಸರ ಆಗಿದೆ, ಕಾರ್ಯಕರ್ತರಿಗೆಲ್ಲ ಭಾಳ ನೋವಾಗಿದೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ನಾವು ಮುಟ್ಟಬೇಕು. ಸೊ ನನಗನ್ಸಿದೆ BJP ಶಾಸಕ ಪಕ್ಷದ ಸಭೆಯನ್ನು ಧರ್ಮಸ್ಥಳದಲ್ಲಿ ಕರಿಬೇಕು, ಅಲ್ಲೆಲ್ಲರೂ ಕೂಡ ಪ್ರಮಾಣ ಮಾಡಬೇಕು ಅಂತ ನನಗನ್ಸಿದೆ. ನಾನು ರಾಜ್ಯದ ಪ್ರತಿಪಕ್ಷದ ನಾಯಕರ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ನನ್ನ ಮನಸ್ಸಿರೋ ಬಂದಿರೋ ಒಂದು ಯೋಚನೆ ಅಥವಾ ನನ್ನ ಮನಸ್ಸಿಗೆ ಬಂದಿರೋ ತೀರ್ಮಾನ ಅಂತ ಶ್ರೀ ವಿಜೇಂದ್ರ ಅವರು ಹೇಳಿದ್ದಾರೆ. ನನಗೆ ತಕ್ಷಣ ಅನಿಸಿದ್ದು, ಅವರು ಇದನ್ನು ಭಾಳ ನೋವಿಂದ ಹೇಳಿದ್ದಾರೆ, ಭಾಳ ವೇದನೆಯಿಂದ ಹೇಳಿದ್ದಾರೆ. ಪಕ್ಷದ ಅಧ್ಯಕ್ಷರಿಗೆ ಸಹಜವಾಗಿ ಅವ್ರಿಗೆ ಅನಿಸಿದೆ ನಮ್ಮ ಪಕ್ಷ ಹಿಂಗಾಗಿದೆ ಅಂತ. ಈ ರೀತಿ ಶಿಥಿಲತೆನ ಯಾರು ಕೂಡ ಸಹಿಸಬಾರ್ದು, ಸಹಿಸೋಕ್ಕಾಗಲ್ಲ. ಆದರೆ ನನ್ನ ಮನಸ್ಸಿಗೆ ಬಂದ ವೈಯಕ್ತಿಕ ಅಂತಂದರೆ, ಧರ್ಮಸ್ಥಳಕ್ಕೆ ಅದರದ್ದೇ ಆದ ಪಾವಿತ್ರ್ಯತೆ ಇದೆ. ಇಡೀ ನಾಡಿನ ಭಕ್ತರ ನಂಬಿಕೆ, ಶ್ರದ್ಧೆ, ಅದೊಂದು ಶ್ರದ್ಧಾ ಕೇಂದ್ರ ನಮಗೆ. ಈ ರಾಜಕೀಯದಲ್ಲಿ ನಡೆದಿರುವ ಅಡ್ಡ ಮತದಾನದ ಅಪಚಾರಕ್ಕೆ ಒಂದು ರೀತಿಯಿಂದ ಬಾನಗಡಿ ಎನ್ಬೋದು. ಇದಕ್ಕೆ ಒಂದು ಶ್ರೀ ಕ್ಷೇತ್ರವನ್ನು, ಪುಣ್ಯಕ್ಷೇತ್ರವನ್ನು ಎಳೆದು ತರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇದೊಂದು ರಾಜಕೀಯದಲ್ಲಿ ಆಗಿರುವ ಒಂದು ಅಪಚಾರ ಅಥವಾ ಅಪಸವ್ಯ. ಇದಕ್ಕೆ ರಾಜಕೀಯ ಉತ್ತರನೇ ಕಂಡುಹಿಡಬೇಕು, ರಾಜಕೀಯ ಪರಿಹಾರನ ಕಂಡುಹಿಡಬೇಕು. ಧರ್ಮಸ್ಥಳನ ಎಳೆದಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆನ ವ್ಯಕ್ತಪಡಿಸಿದೆ. ಅಂದರೆ ರಾಜಕಾರಣಕ್ಕೂ ದೇವರ ಮೇಲೆ ಆಣೆ ಪ್ರಮಾಣಕ್ಕೂ ಸಂಬಂಧ ತರಬಾರ್ದು, ಎಳಿಲೇಬಾರ್ದು ಅಂತೀರ ಹಾಗಾದರೆ? ಅಲ್ಟಿಮೇಟ್ಲಿ ಆತ್ಮಸಾಕ್ಷಿ ಅಂತ ಒಂದಿದೆ. ಆತ್ಮಸಾಕ್ಷಿನ ಬಿಟ್ಟು ಇನ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ನನ್ನೊಂದು ಪ್ರಶ್ನೆ ಮನಸ್ಸಲ್ಲಿ ಕುರಿತಾ ಇರೋದು, BJP ಅವರು 63 ಜನ, ನಮಗೆ ಕೊರತೆ ಬಂದಿರೋದು, ನಮ್ಮ ಅಭ್ಯರ್ಥಿಗೆ ಕೊರತೆ ಬಂದಿರೋದು 3+1 ಯಾವುದೋ ಒಂದು ಹಸಿಂದು ಆಗಿರೋದು. ಎಲ್ಲರೂ ಕೂಡ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾರೋ ಮಾಡಿದ್ದಾರೆ. ಆದರೆ ಈಗ ನೀವು ಧರ್ಮಸ್ಥಳಕ್ಕೆ ಕರೆದರೆ ಅಡ್ಡ ಮತದಾನ ಮಾಡಿರೋನೂ ಕೂಡ ಬರಬೇಕು. ಅವನು ಸಾರ್ವಜನಿಕರ ಮುಂದೆ ನಾನು ಅಡ್ಡ ಮತದಾನ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ನಾನು ಬೆತ್ತಲೆ ನಿಂತ್ಬಿಡ್ತೀನೋ ಅಂತ ಅವನಿಗೆ ಭಯ ಇದೆ. ಎಲ್ಲಿ ನನ್ನ ಕ್ಷೇತ್ರದ ಕಾರ್ಯಕರ್ತರು ಆಕ್ರೋಶ ಕೊಳ್ತಾರೋ ಅಂತ ಒಂದು ಆತಂಕ ಇದೆ. ಅದಕ್ಕೋಸ್ಕರ ಅಲ್ಲಿ ಬಂದು ಅವನು ಅಕಸ್ಮಾತ್ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಹೇಳಿದ್ರೆ ಕಂಡುಹಿಡಿಯಿದೆ ಹೇಗೆ? ಇದರಿಂದ ಆ ಪುಣ್ಯಕ್ಷೇತ್ರದ ಶ್ರದ್ಧೆ ಮೇಲೆ ಅಪಚಾರ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರಾಜಕೀಯ ಒಂದು ಆಗಿರೋ ಒಂದು ದುರದೃಷ್ಟ ಘಟನೆ ಅಥವಾ ಒಂದು ಕೆಟ್ಟ ಘಟನೆಗೆ ನಾವು ಶ್ರೀ ಕ್ಷೇತ್ರನ ಎಳಿಬಾರ್ದು. ಅದ್ರ ಪಾಡಿಗದು ಆ ನಂಬಿಕೆ, ಆ ಶ್ರದ್ಧೆ ಒಂದು ಬೇರೆ ಅಂತ ಒಂದು ಪ್ರಶ್ನೆ. ಆದರೆ ಪಕ್ಷದ ನಿಲುವು, ಅಕಸ್ಮಾತ್ ಪಕ್ಷ ಏನಾದ್ರು ತೀರ್ಮಾನ ತಗೊಂಡು ಇಲ್ಲ ಶಾಸಕ ಪಕ್ಷ ಸಭೆ ಅಲ್ಲೇ ಮಾಡ್ತೀವಿ ನಾವು ಅಂತಂದರೆ ನಾನು ಖುಷಿಯಾಗಿ ಹೋಗ್ತೀನಿ. ನಾನು ಬೇಕಾದ್ರೆ ಪಾದಯಾತ್ರೆಯಲ್ಲಿ ಹೋಗ್ತೀನಿ, ಬೇಕಾದ್ರೆ ಸೈಕಲಲ್ಲಿ ಹೋಗ್ತೀನಿ. ಅಲ್ಲಿ ಎಲ್ಲರೂ ಕೂಡ ಒಂದು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಖಂಡಿತ ನಾನು ಮೊದಲು ನಿಂತು ಪ್ರಮಾಣ ವಚನ ಸ್ವೀಕರಿಸ್ತೀನಿ. ಇದಿಷ್ಟು BJP ಹಿರಿಯ ಮಾಜಿ ಸಚಿವರು, ಶಾಸಕರಂತ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು. ಎಸ್, ಈ ರೀತಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಎನ್ನುವಂಥ ವಿಚಾರ ಒಂದಿಷ್ಟು ಪರ ವಿರೋಧಕ್ಕೆ ಕಾರಣ ಆಗಿರುವಂಥದ್ದು BJP ಪಾಳೆಯದಲ್ಲೇ. ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳ್ತಾ ಇದ್ರು ಇದರಲ್ಲಿ ಧರ್ಮಸ್ಥಳ ನಡೆದೋದು ಸರಿಯಲ್ಲ ಅಂತ. ಅದೇ ರೀತಿಯಲ್ಲಿ ಸುರೇಶ್ ಕುಮಾರ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವರು ಇದಕ್ಕೆ ಸ್ವಾಗತ ಕೋರಿದ್ದಾರೆ. ಬರೋದಾದರೆ ನಾವು ಬರೋದಕ್ಕೆ ಸಿದ್ಧ, ಕರೆದ್ರೆ ಹೋಗ್ತೀವಿ, ಪ್ರಮಾಣ ಮಾಡ್ತೀವಿ ಎನ್ನುವಂಥದ್ದು. ಆದರೆ ನಿಜಕ್ಕೂ ಈ ಆಣೆ ಪ್ರಮಾಣ ಪಕ್ಷಕ್ಕೆ ಆಗಿರುವಂತಹ ಅವಮಾನ, ಮುಜುಗರವನ್ನು ತಪ್ಪಿಸುತ್ತಾ ಅನ್ನೋದೇ ಪ್ರಶ್ನೆ.